ಅಂದ್ರೆ ಈ ವರ್ಷ ಯಾರ್ಯಾರನ್ನ ಒಬ್ಬ ಸ್ಟಾರ್ ಆಟಗಾರ ಅನ್ಕೊಂಡಿರೋನ್ನ ಬೆಂಗಳೂರಿಗೆ ಏನಾದ್ರು ಕರ್ಕೊಂಬರಂತ ಯೋಚನೆಗಳಿದೆಯಾ ಫಾನ್? ಸರ್ ನನಗೆ ಒಳ್ಳೆ ಟೀಮ್ ಮಾಡಬೇಕಂತಂತೂ ಇದೆ. ಹ್ಮ್. ಬಟ್ ಯಾರು ಸಿಗ್ತಾರ ಆಕ್ಷನಲ್ಲಿ ಅಂತ ಹೇಳಕ್ ಬರಲ್ಲ. ನಮಗೆ ಕೊಟ್ಟರೆ ಲಿಮಿಟೆಡ್ ಅಮೌಂಟ್ ಇರುತ್ತೆ. ಅದೇ ಅಮೌಂಟ್ನಲ್ಲಿ ಆಕ್ಷನಲ್ಲಿ ಬರುವಂಥದ್ದು ಅಫಿಷಿಯಲ್ ಆಗಿ ನಾವು ಅವ್ರನ್ನ ಪಿಕ್ ಮಾಡಬೇಕಲ್ಲಿ. ಓಕೆ. ಅದರಲ್ಲಿ ಯಾರು ಸಿಗ್ತಾರೆ ಯಾರು ಸಿಕ್ಕಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ. ಓಕೆ. ಈಗ ಯಾವ್ಯಾವ ಟೀಮ್ನಲ್ಲಿ ಯಾರ್ಯಾರು ಇದ್ದಾರೆ, ಯಾರು ಆ ಟೀಮ್ನಲ್ಲಿ ರಿಟೈನ್ ಆಗ್ತಾರೆ, ಇಲ್ಲ ಯಾರು ಆಕ್ಷನ್ ಬರೋದೆ ಅನ್ನೋದು ಗೊತ್ತಾಗೋದಿಲ್ಲ. ಓಕೆ. ಬಟ್ ನಮಗೆ ಒಂದು ಪಿಕ್ಚರ್ ಇದೆ ನಮ್ಮ ಮೈಂಡಲ್ಲಿ, ಓಕೆ. ಯಾರ್ಯಾರು ಚೆನ್ನಾಗಿ ಆಡ್ತಾರೆ, ಯಾರ್ಯಾರು ಬರ್ಬೋದು, ಯಾರು ಅಲ್ಲೇ ಉಳಿಬೋದು ಅನ್ನೋದು. ಈ ಬಾರಿ ಒಳ್ಳೊಳ್ಳೆ ಆಟಗಾರರು ಆಕ್ಷನ್ ಬರುವಂಥ ಸಾಧ್ಯತೆಗಳು ಇವೆ. ನಿಮ್ಮ ಬೆಂಗಳೂರು ಬುಲ್ಸ್ ಕೋಚ್ ಆಗಿ ನಿಮ್ಮ ಕಣ್ಣು ಯಾರ್ಯಾರ ಮೇಲಿದೆ ಸರ್? ಒಳ್ಳೆ ಪ್ರತಿಭೆ ಯಾರ್ಯಾರು ಚೆನ್ನಾಗಿದೆ ಅವ್ರು ಎಲ್ಲರ ಮೇಲೂ ಇದೆ. ಯಾರ ಹೆಸರು ಕೂಡ ಹೇಳೋ ಈಗ ಹೇಳೋಕ್ಕೆ ಆಗಲ್ಲ ಸರ್. ಅದು ಏನಂದರೆ ಅದು ತುಂಬಾ ಟಫ್. ಅದು ನಾನು ಹೇಳೋದೊಂದು ಅದು ಆಗೋದೊಂದು ಆಗ್ಬೋದು. ಅವ್ರು ಬರ್ದೇನೆ ಇದ್ದರೆ ನಾನು ಹೇಳಿದ ಪ್ರಯೋಜನ ಇಲ್ಲ. ಬಟ್ ಆಮೇಲೆ ನನ್ನ ಟೀಮ್ನಲ್ಲಿ ರಿಟೈನ್ ಎಷ್ಟು ಜನ ಮಾಡ್ತೀವಿ, ನನ್ನ ಹತ್ರ ಎಷ್ಟು ಇದಿದೆ, ಏನು ಪರ್ಸ್ ಎಷ್ಟಿದೆ, ಇದನ್ನ ನೋಡಿ ಅವ್ನು ಯಾವ ರೇಂಜ್ಗೆ ಹೋಗ್ತಾನೆ, ಅವನ್ನ ತಗೊಂಡ್ಬಿಟ್ರೆ ಮತ್ತೆ ಟೀಮ್ ಆಗುತ್ತಾ, ಇಲ್ಲ ಒಂದಿಬ್ಬರ ಮೇಲೆ ಟೀಮ್ ನಿಂತ್ಕೋಬೇಕಾ, ಇಲ್ಲ ಎಲ್ಲರ ಮೇಲೂ ಟೀಮ್ ಬೇಕಾದರೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಒಬ್ಬೊಬ್ಬರಿಗೆ ಒಂದು 60-70 ಒಂದು 4-5-6 ಜನ ತಗೊಳ್ಳೋದ, ಇಲ್ಲ ಒಬ್ಬನ ಮೇಲೆ ಹೋಗೋದ. ಒಬ್ಬನ ಮೇಲೆ ಹೋದ್ರೆ ಅವ್ನು ಯಾವ ಲೆವೆಲ್ವರೆಗೂ ಅವ್ನು ಟೀಮ್ ತಗೊಂಡು ಹೋಗ್ತಾನೆ, ಅವ್ನ ಬಾಡಿ ಕಂಡೀಷನ್ ಹೇಗಿದೆ, ಇದನ್ನೆಲ್ಲ ನಾನು ನೋಡಬೇಕು. ಅಂದ್ರೆ ಈ ವರ್ಷ ಯಾರ್ಯಾರನ್ನ ಒಬ್ಬ ಸ್ಟಾರ್ ಆಟಗಾರ ಅನ್ಕೊಂಡಿರೋನ್ನ ಬೆಂಗಳೂರಿಗೆ ಏನಾದ್ರು ಕರ್ಕೊಂಬರಂತ ಯೋಚನೆಗಳಿದೆಯಾ ಫಾನ್? ಸರ್ ನನಗೆ ಒಳ್ಳೆ ಟೀಮ್ ಮಾಡಬೇಕಂತಂತೂ ಇದೆ. ಬಟ್ ಯಾರು ಸಿಗ್ತಾರ ಆಕ್ಷನಲ್ಲಿ ಅಂತ ಹೇಳಕ್ ಬರಲ್ಲ. ನಮಗೆ ಕೊಟ್ಟರೆ ಲಿಮಿಟೆಡ್ ಅಮೌಂಟ್ ಇರುತ್ತೆ. ಅದೇ ಅಮೌಂಟ್ನಲ್ಲಿ ಆಕ್ಷನಲ್ಲಿ ಬರುವಂಥದ್ದು ಅಫಿಷಿಯಲ್ ಆಗಿ ನಾವು ಅವ್ರನ್ನ ಪಿಕ್ ಮಾಡಬೇಕಲ್ಲಿ. ಅದರಲ್ಲಿ ಯಾರು ಸಿಗ್ತಾರೆ ಯಾರು ಸಿಕ್ಕಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ಯಾವ್ಯಾವ ಟೀಮ್ನಲ್ಲಿ ಯಾರ್ಯಾರು ಇದ್ದಾರೆ, ಯಾರು ಆ ಟೀಮ್ನಲ್ಲಿ ರಿಟೈನ್ ಆಗ್ತಾರೆ, ಇಲ್ಲ ಯಾರು ಆಕ್ಷನ್ ಬರೋದೆ ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ನಮಗೆ ಒಂದು ಪಿಕ್ಚರ್ ಇದೆ ನಮ್ಮ ಮೈಂಡಲ್ಲಿ, ಯಾರ್ಯಾರು ಚೆನ್ನಾಗಿ ಆಡ್ತಾರೆ, ಯಾರ್ಯಾರು ಬರ್ಬೋದು, ಯಾರು ಅಲ್ಲೇ ಉಳಿಬೋದು ಅನ್ನೋದು. ಈ ಬಾರಿ ಒಳ್ಳೊಳ್ಳೆ ಆಟಗಾರರು ಆಕ್ಷನ್ ಬರುವಂಥ ಸಾಧ್ಯತೆಗಳು ಇವೆ. ಬೆಂಗಳೂರು ಬುಲ್ಸ್ ಕೋಚ್ ಆಗಿ ನಿಮ್ಮ ಕಣ್ಣು ಯಾರ್ಯಾರ ಮೇಲಿದೆ ಸರ್? ಒಳ್ಳೆ ಪ್ರತಿಭೆ ಯಾರ್ಯಾರು ಚೆನ್ನಾಗಿದೆ ಅವ್ರು ಎಲ್ಲರ ಮೇಲೂ ಇದೆ. ಯಾರ ಹೆಸರು ಕೂಡ ಹೇಳೋ ಈಗ ಹೇಳೋಕ್ಕೆ ಆಗಲ್ಲ ಸರ್. ಅದು ಏನಂದರೆ ಅದು ತುಂಬಾ ಟಫ್. ಅದು ನಾನು ಹೇಳೋದೊಂದು ಅದು ಆಗೋದೊಂದು ಆಗ್ಬೋದು. ಅವ್ರು ಬರ್ದೇನೆ ಇದ್ದರೆ ನಾನು ಹೇಳಿದ ಪ್ರಯೋಜನ ಇಲ್ಲ. ಬಟ್ ಆಮೇಲೆ ನನ್ನ ಟೀಮ್ನಲ್ಲಿ ರಿಟೈನ್ ಎಷ್ಟು ಜನ ಮಾಡ್ತೀವಿ, ನನ್ನ ಹತ್ರ ಎಷ್ಟು ಇದಿದೆ, ಏನು ಪರ್ಸ್ ಎಷ್ಟಿದೆ, ಇದನ್ನ ನೋಡಿ ಅವ್ನು ಯಾವ ರೇಂಜ್ಗೆ ಹೋಗ್ತಾನೆ, ಅವನ್ನ ತಗೊಂಡ್ಬಿಟ್ರೆ ಮತ್ತೆ ಟೀಮ್ ಆಗುತ್ತಾ, ಇಲ್ಲ ಒಂದಿಬ್ಬರ ಮೇಲೆ ಟೀಮ್ ನಿಂತ್ಕೋಬೇಕಾ, ಇಲ್ಲ ಎಲ್ಲರ ಮೇಲೂ ಟೀಮ್ ಬೇಕಾದರೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಒಬ್ಬೊಬ್ಬರಿಗೆ ಒಂದು 60-70 ಒಂದು 4-5-6 ಜನ ತಗೊಳ್ಳೋದ, ಇಲ್ಲ ಒಬ್ಬನ ಮೇಲೆ ಹೋಗೋದ. ಒಬ್ಬನ ಮೇಲೆ ಹೋದ್ರೆ ಅವ್ನು ಯಾವ ಲೆವೆಲ್ವರೆಗೂ ಅವ್ನು ಟೀಮ್ ತಗೊಂಡು ಹೋಗ್ತಾನೆ, ಅವ್ನ ಬಾಡಿ ಕಂಡೀಷನ್ ಹೇಗಿದೆ, ಇದನ್ನೆಲ್ಲ ನಾನು ನೋಡಬೇಕು.